ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಂದ ಈಗಾಗಲೇ ಒಂದು CIDR ಹುದ್ದೆಗೆ ನೇಮಕಾತಿ ಮಾಡಿದರು. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಈಗ ಎಕ್ಸಾಮ್ ಡೇಟ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಅದರ ಜೊತೆಗೆ ಯಾವ ರೀತಿಯಾಗಿ ನೀವು CIDR ಹುದ್ದೆಗೆ ಒಂದು ಅಡ್ಮಿಟ್ ಕಾರ್ಡ್ನ ಮೊಬೈಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನೋಡಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟಿಂದ ನಿಮಗೆ 2022ರಲ್ಲಿ ಒಂದು ನೇಮಕಾತಿ ಆಗಿತ್ತು. ಅದು CIDR 3064 ಪೋಸ್ಟ್ ಇದ್ದು ಅದು ನಾನ್ ಕಲ್ಯಾಣ ಕರ್ನಾಟಕದಿಂದ. ಈ ಒಂದು ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಈಗಾಗಲೇ ಒಂದು ಎಕ್ಸಾಮ್ ಡೇಟ್ನ ಬಿಟ್ಟಿದ್ದಾರೆ. ಅದರ ಜೊತೆಗೆ ನಿಮಗೆ SMS ಮೂಲಕ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಯಾವ ಒಂದು ಜಿಲ್ಲೆಗೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಇದೆ ಮತ್ತು ಯಾವಾಗ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಈ SMS ಬಂದಿದೆ. ಈಗ ನಾವು ಯಾವ ರೀತಿಯಾಗಿ ಒಂದು ಮೊಬೈಲ್ ಮೂಲಕನೇ ಈ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೋತಾ ಹೋಗೋಣ. ಮೊದಲೇದಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಲಿಂಕನ್ನು ಕೊಟ್ಟಿರ್ತೀನಿ. ಒಂದು KSP ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವ್ರದ್ದು, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ವೆಬ್ಸೈಟ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ತಕ್ಷಣ ನೀವು ಸ್ಕೋಡನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗಾಗಲೇ ನಿಮಗೆ ಒಂದು 28ಗೆ ನಿಮಗೆ ಎಕ್ಸಾಮ್ ಇದೆ. ಜನವರಿ 28ಗೆ ನಿಮಗೆ ಈಗಾಗಲೇ SMS-ನಲ್ಲಿ 25 ಅಂದರೆ ನಿಮಗೆ 28th ಎಕ್ಸಾಮ್ ಬಿಫೋರ್ 3 ಡೇಸ್ ನಿಮಗೆ ಒಂದು ಅಡ್ಮಿಟ್ ಕಾರ್ಡ್ನವರು ರಿಲೀಸ್ ಮಾಡಿರ್ತಾರೆ ಈಗಾಗಲೇ. ಮತ್ತು ಯಾವ ಒಂದು ಜಿಲ್ಲೆಗೆ ನಿಮಗೆ ಎಕ್ಸಾಮಿನೇಷನ್ ಇದೆ ಅಂತ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಈಗ ಈ ಒಂದು ರಿಕ್ರೂಟ್ಮೆಂಟ್ಗೆ ನಾವು ಯಾವ ರೀತಿಯಾಗಿ ಮೊದಲು ಅಂದರೆ 25ನೇ ತಾರೀಕಿಗೆ ನಿಮಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ. ಈಗ ಯಾವುದೇ ರೀತಿ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿಲ್ಲ. 25ನೇ ತಾರೀಕಿಗೆ ಯಾವ ರೀತಿಯಾಗಿ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಂತ ನೋಡಿದ್ರೆ ಈ ಒಂದು ರಿಕ್ರೂಟ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇದ್ರ ಮೇಲೆ ಅಪ್ಲೈ ನಾವು ಅಂತ ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಳೋಣ. ನಾನು ಡೈರೆಕ್ಟ್ ಲಿಂಕನ್ನು ಹಾಕಿರ್ತೀನಿ. ಅದರ ಮೂಲಕ ನೀವು ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿ, ಈಗಾಗಲೇ ಒಂದು ರೀಸೆಂಟ್ ಅಪ್ಡೇಟ್ ಅಂತ ನೋಡಿದ್ರೆ ನಿಮಗೆ ಸೆಂಡ್ ಟು ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಗೆ ನಿಮಗೆ ಒಂದು ಡಿಸ್ಟಿಕ್ ಡೀಟೇಲ್ಸ್ ಜೊತೆಗೆ ಒಂದು SMS-ನವರು ಕಳಿಸಿದ್ದಾರೆ ಅಂತ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಅದ್ರ ಜೊತೆಗೆ ನೀವು ಯಾವ ರೀತಿಯಾಗಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಮೊದಲೇದಾಗಿ ಮೈ ಅಪ್ಲಿಕೇಶನ್ಗೆ ಹೋಗಿ ನೀವು ಒಂದು ಡೌನ್ಲೋಡ್ನ ಮಾಡ್ಕೊಳ್ಬೇಕು. ನೋಡಿ, ನೀವು ಡೈರೆಕ್ಟಾಗಿ ಇಲ್ಲಿದೆ ನೋಡಿ, ಈ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೈ ಅಪ್ಲಿಕೇಶನ್ ಇಲ್ಲಿ ನೋಟಿಫಿಕೇಷನ್ ಇದೆ, ಮೈ ಅಪ್ಲಿಕೇಶನ್ ಅಂತಿದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ನೋಡಿ, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಮಾಡಿದರೆ ನಿಮ್ಮ ಒಂದು ಡೀಟೇಲ್ಸ್ ಬರುತ್ತೆ. ಆ ಡೀಟೇಲ್ಸ್ನಲ್ಲಿ ನಿಮ್ಮ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಒಂದು ಹಾಲ್ ಟಿಕೆಟ್ ಅಲ್ಲಿ ಪ್ರೊವೈಡ್ನ ಮಾಡಿರ್ತಾರೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ನ ಮಾಡ್ಕೊಳ್ಬೋದು. ನೋಡಿ, ಈಗ ಕ್ಯಾಂಡಿಡೇಟ್ ಲಾಗಿನಲ್ಲಿ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಅಂದರೆ ನಿಮಗೆ SMS-ನಲ್ಲಿ ಬಂದಿರುತ್ತೆ. ಅಥವಾ ನಿಮಗೆ ಫಾರ್ಗೆಟ್ ಅಪ್ಲಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹೊಡೆದು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ತೊಗೊಳ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಂಡು ಇಲ್ಲಿ ಲಾಗಿನ್ ಅಂತಿದೆ ನೋಡಿ, ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣವೇ ಎಲ್ಲ ಡೀಟೇಲ್ಸ್ ಬರುತ್ತೆ, ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸು. ಆ ಬೇಸಿಕ್ ಡೀಟೇಲ್ಸ್ ಕೊನೆಯದಾಗಿ ನಿಮಗೆ ಒಂದು ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿರ್ತಾರೆ. ಅದನ್ನು PDF ಮೂಲಕ ನೀವು ಡೌನ್ಲೋಡ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು CIDR ಪೊಲೀಸಿಗೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟ್ನ ಈ ರೀತಿಯಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಈ ರೀತಿಯಾಗಿರುತ್ತೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಯಾರು ಜಾಯ್ನ್ ಆಗಿಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ನೀವು ಅಲ್ಲಿ ತಿಳ್ಕೊಬೋದು ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.